ಎಕ್ಸ್ಪ್ರೆಸ್ ವೇನ ಟೋಲ್ ದರ ಈಗ ಮತ್ತೆ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ಟೋಲ್ ದರ ಏರಿಕೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಲಘು ವಾಹನಗಳ ಟೋಲ್ ದರ ₹5 ಏರಿಕೆ ಮಾಡಿದ್ದಾರೆ. ಟೋಲ್ ದರ 180ರಿಂದ ₹185 ಏರಿಕೆ ಮಾಡಲಾಗಿದೆ. ₹5 ಹೆಚ್ಚಾದಂಗಾಯ್ತು. ತಿಂಗಳ ಪಾಸ್ ₹5,940 ₹6,100 ಏರಿಕೆ ಆಗಿದೆ. 2026ರ ಏಪ್ರಿಲ್ನಲ್ಲಿ ಹೆಚ್ಚಳ ಆಗಿತ್ತು ಟೋಲ್ ದರ. ಈಗ ಮತ್ತೆ 3 ತಿಂಗಳ ನಂತರ ಏರಿಕೆ ಆಗಿದೆ. ₹180 ಇತ್ತು, ಈಗ ₹185. ಮತ್ತಷ್ಟು ಹೊರೆ ಆಗಲಿದೆ. ಈಗ ಮತ್ತೆ ಟೋಲ್ ದರ ಏರಿಕೆ ಆಗಿರುವುದು ಏಪ್ರಿಲ್ 2026ಕ್ಕೆ, ಅಂದ್ರೆ ಒಂದು 3 ತಿಂಗಳ ಹಿಂದೆ, 3 ತಿಂಗಳು ಇಲ್ಲ, ಆಗ ಟೋಲ್ ದರವನ್ನು ಹೆಚ್ಚಳ ಮಾಡಿದ್ರು. ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಯಿತು. ಈಗ ಮತ್ತೆ ₹5 ಏರಿಕೆ ಆಗಿದೆ. ಟೋಲ್ ಪಾಸ್ ಏನಿದೆ, ತಿಂಗಳ ಪಾಸ್, ಅದರಲ್ಲೂ ಕೂಡ ಏರಿಕೆ ಆಗಿದೆ. ₹5,940 ಇತ್ತು, ಈಗ ₹6,100 ಏರಿಕೆ ಆಗಿದೆ. ಟೋಲ್ ದರ ಹೆಚ್ಚಳ ಆಗಿರೋದ್ರಿಂದ ಸಾಕಷ್ಟು ಆಕ್ರೋಶಗಳು ಕೂಡ ಈಗ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಅಲ್ಲಿರುವಂತಹ ಸ್ಥಳೀಯರು ಹಾಗೆ ವ್ಯಾಪಾರಿಗಳು ಇವರೆಲ್ಲರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, 3 ತಿಂಗಳ ಹಿಂದೆ ಟೋಲ್ ದರ ಹೆಚ್ಚಳ ಆಗಿತ್ತು, ಈಗ ಮತ್ತೆ ಟೋಲ್ ದರ ಹೆಚ್ಚಳ ಆಗೋದಕ್ಕೆ ಕಾರಣಗಳನ್ನ ಏನೇನ್ ಕೊಡ್ತಾ ಇದೆ, ಡೀಟೇಲ್ಸ್ ಏನಿದೆ ಅದರ ಬಗ್ಗೆ? ಅಶ್ವಿನಿ, ಕೇವಲ 3 ತಿಂಗಳ ಅಂತರದಲ್ಲಿ ಇದೀಗ ಮತ್ತೊಮ್ಮೆ ಟೋಲ್ ದರ ಏರಿಕೆ ಆಗಿರುವಂತದ್ದು. ಅದು ಕೂಡ ಪ್ರಮುಖವಾಗಿ ಕಾರ್, ಜೀಪ್ ವೆಹಿಕಲ್ಗಳ ದರ ಏನಿದೆ, 180 ಇದ್ದಂತಹ ದರ ₹185 ಆಗಿದೆ. ಅಂದ್ರೆ ಈ ಸಿಂಗಲ್ ಜರ್ನಿಗೆ. ಇನ್ನು LGB ವೆಹಿಕಲ್ ಅಂದ್ರೆ ಗೂಡ್ಸ್ ವೆಹಿಕಲ್ ಟೋಲ್ ದರ ಏನಿದೆ ₹295 ಏರಿಕೆ ಆಗಿದೆ. ಟ್ರಕ್ಗಳ ದರ ₹620 ಏರಿಕೆ ಆಗಿದೆ. ಇನ್ನು ಮಂತ್ಲಿ ಪಾಸ್ ದರ ಕೂಡ ಏರಿಕೆ ಆಗಿರುವಂತದ್ದು. ಒಂದು ಕಡೆ ಇವರು ಕೊಟ್ಟಿರುವಂತಹ ನಿರ್ವಹಣೆ ವೆಚ್ಚ ಇದನ್ನು ಕೊಡ್ತಾ ಇದ್ದಾರೆ, ಬಟ್ ಅದು ಕೂಡ ಕೇವಲ 3 ತಿಂಗಳ ಅಂತರದಲ್ಲಿ. ಆದರೂ ಕೂಡ ಪ್ರಮುಖವಾಗಿ ಏಪ್ರಿಲ್ ತಿಂಗಳಲ್ಲೇ ಟೋಲ್ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಸವಾರರು ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಅದಾದ ನಂತರದಲ್ಲಿ ಮತ್ತೆ ಇದೀಗ ಕೇವಲ 3 ತಿಂಗಳ ಅಂತರದಲ್ಲಿ ಮತ್ತೆ ಟೋಲ್ ದರ ಏರಿಕೆ ಆಗಿರೋದ್ರಿಂದ ಸಹಜವಾಗಿ ಆಕ್ರೋಶ ಹೊರಹಾಗ್ತಾ ಇದೆ. ಬಟ್ ಇನ್ನು ಇದರ ಬಗ್ಗೆ ಇನ್ನೂ ಕೂಡ ನ್ಯಾಷನಲ್ ಹೈವೇ ಪ್ರಾಧಿಕಾರ ಇನ್ನೂ ಕೂಡ ಏನು ಎಕ್ಸಾಕ್ಟ್ಲಿ ಇದನ್ನು ಇನ್ನೂ ಗೊತ್ತಿಲ್ಲ. ಬಟ್ ನಿನ್ನಿಂದಲೂ ಕೂಡ ಟೋಲ್ ದರ ಏರಿಕೆ ಆಗಿರೋದ್ರಿಂದ ಈಗಾಗಲೇ ಪರಿಷ್ಕೃತ ದರ ಕೂಡ ಜಾರಿಯಾಗಿದೆ. ಟೋಲ್ ದರ ಹೆಚ್ಚಳ ಮಾಡಲು ಏನ್ ಕಾರಣ ಅನ್ನೋದು ಸಂಬಂಧಪಟ್ಟ ಹಾಗೆ ನಾವು ಕೂಡ ಖುದ್ದು ನ್ಯಾಷನಲ್ ಹೈವೇ ಪ್ರಾಧಿಕಾರ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಎಕ್ಸಾಕ್ಟ್ ರೀಸನ್ ಕೊಟ್ಟರೆ, ಬಟ್ ಟೋಲ್ ದರ ಈ ರೀತಿ ಏರಿಕೆ ಆಗಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಇದು ಸಹಜವಾಗಿ ಏಕಮುಖ ಸಂಚಾರ ಮಾಡುವಂತಹ ಒಂದಿಷ್ಟು ಪ್ರತಿಯೊಂದು ಪ್ರಯಾಣಿಕರು ಇದು ದೊಡ್ಡ ಹೊರೆ ಆಗಿರುತ್ತೆ. ಇದರಿಂದ ಅವರು ಕೂಡ ಅಸಮಾಧಾನವನ್ನು ಹೊರಹಾಗ್ತಾ ಇರುವಂತದ್ದು. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.